ಹಾಯ್ ಹಲೋ ಫ್ರೆಂಡ್ಸ್, ನಮಸ್ಕಾರ ರೀ ಎಲ್ಲರಿಗೂ. ಕೋಮಲ್ ಅಡುಗೆ ಮನೆಗೆ ಸ್ವಾಗತ. ಬರ್ರಿ ನಾವು ಇವತ್ತು ಕೊಬ್ಬರಿ ಉಂಡೆ ಹೆಂಗೆ ಮಾಡೋದಂತ ನೋಡೋಣ. ನಾನಿಲ್ಲಿ ಒಂದು ಪೂರ ಕೊಬ್ಬರಿಯನ್ನು ತೊಗೊಂಡಿನಿ ರೀ. ಅದನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ಮಿಕ್ಸಿಯಲ್ಲಿ ಸಣ್ಣದಾಗಿ ರುಬ್ಕೋತೀನಿ. ಈ ಕೊಬ್ಬರಿ ಉಂಡೆ ಆರೋಗ್ಯಕರವಾಗಿರುತ್ತೆ ರೀ, ಮತ್ತು ಮನೆಯೊಳಗೆ ಎಲ್ಲರೂ ಇಷ್ಟಪಟ್ಟು ತಿಂತಾರೆ. ನೀವು ಹಬ್ಬಕ್ಕೆ ಈಸಿಯಾಗಿ ಒಂದು 5 ನಿಮಿಷದಲ್ಲಿ ಮಾಡಬಹುದು. ಒಂದು ಕೊಬ್ಬರಿಗೆ ನಾನು ಒಂದು ಬೌಲಷ್ಟು ಬೆಲ್ಲ ಮತ್ತು ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಅದನ್ನು ಚೆನ್ನಾಗಿ ಕುದಿಸ್ಕೊತಾ ಇದ್ದೀನಿ. ನೋಡ್ರಿ, ಬೆಲ್ಲ ಮತ್ತು ನೀರನ್ನು ಯಾವುದೇ ಥರ ಗಂಟು ಇರದೆ ಹಾಗೆ ಚೆನ್ನಾಗಿ ನಾನು ಅದನ್ನು ಕುದಿಸ್ಕೊತಾ ಇದ್ದೀನಿ. ಈ ಥರ ಕುದಿಸ್ಕೊಂಡು ಈಗ ನಾನು ಇದರಲ್ಲಿ ರುಬ್ಕೊಂಡಿರುವಂಥ ಕೊಬ್ಬರಿಯನ್ನು ನಾನು ಇದ್ರೊಳಗೆ ಹಾಕ್ತೀನಿ ರೀ. ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ. ನಿಮಗೆ ಎಷ್ಟು ಸ್ವೀಟ್ ಬೇಕೋ ಅಷ್ಟು ನೀವು ಬೆಲ್ಲವನ್ನು ಹಾಕೋಬೋದು. ನಾನು ಇಲ್ಲಿ ಒಂದೇ ಕೊಬ್ಬರಿಯಿಂದ ಮಾಡೋದ್ರಿಂದ ನನಗೆಷ್ಟು ಸ್ವೀಟ್ ಬೇಕೋ ಅಷ್ಟೇ ನಾನು ಇಲ್ಲಿ ಬೆಲ್ಲವನ್ನು ಹಾಕ್ಕೊಂಡಿದ್ದೀನಿ ರೀ. ಈಗ ನಾನು ಇದ್ರೊಳಗೆ 1-2 ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡು ಮತ್ತು 1 ಟೀ ಸ್ಪೂನಷ್ಟು ತುಪ್ಪನ ನಾನು ಇದ್ರೊಳಗೆ ಹಾಕ್ಕೊಂಡು ಚೆನ್ನಾಗಿ ಇದನ್ನು ಕುದಿಸ್ಕೊತೀನಿ ರೀ. ಕೊಬ್ಬರಿ ಮತ್ತು ಬೆಲ್ಲ ಎರಡು ಮಿಕ್ಸ್ ಚೆನ್ನಾಗಿ ಮಾಡ್ಕೋಬೇಕ್ರಿ. ಇದು ಮಾಡೋದು ಈಸಿ ರೀ, ಮತ್ತು ಮನೆಯೊಳಗೆ ಮಾಡೋದ್ರಿಂದ ಇದು ಒಂದು ಹೆಲ್ದಿ ಆಗಿರುತ್ತೆ ರೀ. ನೀವು ಮಕ್ಕಳಿಗೆ ಮತ್ತು ಮನೆಯೊಳಗೆ ಎಲ್ರಿಗೂ ಇಷ್ಟಪಡುವಂಗೆ ಮಾಡಬಹುದು. ನಾನು ಇದ್ರೊಳಗೆ ಸ್ವಲ್ಪ ಬಾದಾಮಿ ಮತ್ತು ಗೋಡಂಬಿಯನ್ನು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇದು ಒಂದು ಸಲ ಮಾಡಿ ನೋಡಿ, ಟೇಸ್ಟ್ ನೋಡಿ ಹೇಳ್ರಿ ಹೆಂಗಿರತ್ತೆ ಅಂತ. ಹೊರಗೆ ತರೋ ಸ್ವೀಟ್ಗಿಂತ ಈ ಥರ ಮನೆಯೊಳಗೆ ಮಾಡಿರೋ ಸ್ವೀಟ್ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ರೀ. ಮತ್ತು ಕೊಬ್ಬರಿ ಉಂಡೆ, ಕೊಬ್ಬರಿ ಹೋಳಿಗೆ ಇದೆಲ್ಲರಿಗೂ ತುಂಬಾ ಇಷ್ಟ. ನೋಡಿರಿ, ನಾನಿಲ್ಲಿ ಈ ಥರ ಕೈಯಲ್ಲಿ ಒಂದೊಂದಾಗಿ ಉಂಡೆಯನ್ನು ಕಟ್ಕೊಳ್ತಾ ಇದ್ದೀನಿ. ಈ ಥರ ಉಂಡೆನ ನೀವು ಮನೆಯೊಳಗೆ ಮಾಡಿ ನೋಡಿ ಫ್ರೆಂಡ್ಸ್. ಚೆನ್ನಾಗಿದ್ರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ, ನನ್ನ ಚಾನಲ್ಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಲೈಕ್ ಮಾಡಿ.